ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂದರೆ ಯುವ. ಇದಾಗಲೇ ಟ್ರೈಲರ್ ರಿಲೀಸ್ ಆಗಿ ತುಂಬ ಚೆನ್ನಾಗಿ ಓಡ್ತಾ ಇದೆ. ಇದು ದೊಡ್ಡ ಮನೆ ಅಭಿಮಾನಿಗಳಿಗೆ ಹಬ್ಬನೇ ಅನ್ಬೋದು. ಒಂದು ಡೆಬ್ಯೂಟ್ ಸಿನಿಮಾಗೆ ಒಬ್ಬ ಹೀರೋಗೆ ಈ ರೇಂಜ್ ಕ್ರೇಜು ಯಾವ ಹೀರೋಗೂ ಇರಲಿಲ್ಲ. ಟ್ರೈಲರ್ ಓಪನ್ ಆಗೋದೇ ಮಳೇಲಿ ನಡೆಯೋ ಫೈಟಲ್ಲಿ. ತಂದೆ ಮಗನ ಸೆಂಟಿಮೆಂಟ್ ಇರುತ್ತೆ. ಮಗ ಕಾಲೇಜಲ್ಲಿ ಹೊಡೆದಾಡ್ಕೊಂಡು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡಿರ್ತಾನೆ. ಅಪ್ಪ ತುಂಬ ಕಷ್ಟಪಟ್ಟು ದುಡಿತಾ ಇರ್ತಾರೆ, ಇವನು ಪೊರ್ಕೆ ಆಗಿರ್ತಾನೆ. ಮನೇಲೆಲ್ಲ ಬೈತಾ ಇರ್ತಾರೆ. ಇದು ಸ್ವಲ್ಪ ರಾಮಾಚಾರಿ ಫ್ಲೇವರ್ ಅಂತ ನನಗನ್ನಿಸ್ತು. ಹಾಗೆ ನಡಿಬೇಕಾದ್ರೆ ಯುವ ಲೋಕಲ್ ಡಾನ್ ಜೊತೆ ಕಿರಿಕ್ ಮಾಡ್ಕೊತಾನೆ. ಅದು ಪರ್ಸ್ನಲ್ ಆಗುತ್ತೆ, ಮನೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಫ್ರೆಂಡ್ಸಿಗೆ ಪ್ರಾಬ್ಲಮ್ ಆಗುತ್ತೆ, ಲವ್ವರಿಗೆ ಪ್ರಾಬ್ಲಮ್ ಆಗುತ್ತೆ, ಇಡೀ ಕಾಲೇಜ್ಗೂ ಪ್ರಾಬ್ಲಮ್ ಆಗುತ್ತೆ. ಹಾಗೆ ದೊಡ್ಡ ಗ್ಯಾಂಗ್ ವಾರ್ ಆಗಿ ಕನ್ವರ್ಟ್ ಆಗುತ್ತೆ. ಇದೆಲ್ಲ ಹಳೇದಾಗೋಯ್ತು ಅಂತ ನನಗನ್ನಿಸ್ತು. ತುಂಬ ಮೂವಿಲಿ ನೋಡಿದ್ದೀವಿ, ಬಟ್ ಟ್ರೈಲರ್ ನೋಡಿ ಏನು ಜಡ್ಜ್ ಮಾಡೋಕ್ಕಾಗಲ್ಲ. ನೋಡೋಣ. ಡೆಬ್ಯೂಟ್ ಮೂವಿ ಅಂದರೆ ಯೂತ್ಫುಲ್ ಆಗಿರಬೇಕು ಅಂತ ಒಂದು ಕಾಲೇಜ್ ಸಬ್ಜೆಕ್ಟ್ ತೊಗೊಂಡಿದ್ದಾರೆ. ಬಟ್ ಓಕೆ, ಅದು ಚೆನ್ನಾಗಿ ಮಾಡಿರ್ತಾರೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಸಂತೋಷ್ ಆನಂದರಾಮ್ ಅವ್ರಿಗೆ ಕಾಲೇಜ್ ಸಬ್ಜೆಕ್ಟ್ ಹೊಸದೇನಲ್ಲ. ಕಾಲೇಜಲ್ಲಿ ಕಿರಿಕ್ ಮಾಡೋದು, ಕ್ಲಾಸ್ ರೂಮ್ ಒಳಗಡೆ ಫೈಟ್ಸ್ ಮಾಡೋದು, ಇವೆಲ್ಲ ಸಂತೋಷ್ ಆನಂದರಾಮ್ ಅವರ ಸಿಗ್ನೇಚರ್. ಸ್ಟೂಡೆಂಟು ಕಿರಿಕ್ ಆಗೋದು, ಹೊಡೆದಾಡೋದು, ಅಪ್ಪ ಮಗಂಗಾಗಲ್ಲ, ಇವೆಲ್ಲ ತುಂಬ ಮೂವಿಲಿ ನೋಡಿರೋದ್ರಿಂದ ಮತ್ತೆ ರಿಪೀಟ್ ಅಂತ ಅನಿಸುತ್ತೆ. ಸೊ ಈ ಥರ ಗ್ಯಾಂಗ್ ವಾರ್ ಮಾಡಿಕೊಂಡು ಹೊಡೆದಾಡ್ಕೊಂಡು ಕಿರಿಕ್ ಮಾಡ್ಕೊಂಡು ಓಡಾಡ್ತಿದ್ದ ಹುಡುಗ ಕೊನೆಗೆ ಸ್ವಲ್ಪ ಬದಲಾಗಿ ಫುಡ್ ಡೆಲಿವರಿ ಜಾಬ್ ಮಾಡ್ತಾನೆ. ಅದರಲ್ಲಿ ಅವನಿಗೆ ಏನೇನು ಕಷ್ಟ ಎದುರಾಗುತ್ತೆ, ಅವಾಗ ತನ್ನ ತಂದೆಯ ಕಷ್ಟ ಏನು ಅಂತ ಅವನಿಗೆ ತಿಳಿಯುತ್ತೆ. ಬಟ್ ಸ್ಪೆಷಲ್ ಆಗಿ ಹೇಳಬೇಕು ಅಂದರೆ ಯುವ ಅವರ ಸ್ವ್ಯಾಗು, ಅವ್ರ ಬಾಡಿ ಲ್ಯಾಂಗ್ವೇಜು, ಡ್ಯಾನ್ಸು, ಫೈಟು ಎಲ್ಲ ಸೂಪರ್ ಆಗಿದೆ. ಒಳ್ಳೆ ಪ್ರಿಪರೇಷನ್ ಮಾಡ್ಕೊಂಡೇ ಬಂದಿದ್ದಾರೆ. ಸಂತೋಷ್ ಆನಂದರಾಮ್ ಅವರ ರಾಮಾಚಾರಿ, ಯುವರತ್ನ ಎಲ್ಲ ಫ್ಲೇವರ್ಗಳು ಇಲ್ಲಿ ಮಿಕ್ಸ್ ಮಾಡಿ ಹೊಡೆದಿದ್ದಾರೆ ಯುವದಲ್ಲಿ. ನನ್ನ ಪ್ರಕಾರ ತುಂಬ ಯೂನಿಕ್ ಅನ್ನೋ ವಿಚಾರಗಳು ಇಲ್ಲಿ ಏನೂ ಇರಲಿಲ್ಲ ಅಂತ ಅನ್ನಿಸ್ತು. ಎಲ್ಲ ರೂಟೀನ್ ಸ್ಟೋರಿನೇ, ಬಟ್ ಪ್ರೆಸೆಂಟೇಷನ್ ಹೇಗಿದೆ ಅನ್ನೋದೇ ಮ್ಯಾಟ್ರ್ ಆಗೋದು ಇವಾಗ. ನೋಡೋಣ ಸಿನಿಮಾದಲ್ಲಿ ಸಂತೋಷ್ ಆನಂದರಾಮ್ ಅವರು ಯಾವ ರೀತಿ ತೋರಿಸಿರ್ತಾರೆ, ನಮ್ಮ ಯುವ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ ಅಂತ ನೋಡೋಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಸಿನಿಮಾ ನೆಕ್ಸ್ಟ್ ವೀಕ್ ರಿಲೀಸ್ ಆಗುತ್ತೆ. ಎಲ್ಲರೂ ಮಿಸ್ ಮಾಡದೆ ಥಿಯೇಟ್ರಲ್ಲಿ ಹೋಗಿ ನೋಡಿ. ನಮ್ಮ ಕಡೆಯಿಂದ ಯುವ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಕ್ ಮತ್ತೆ ಸಿಗೋಣ. ಬಾಯ್.